ಮೀ ಟೆಲ್ ಯು, ಇದು ಫಸ್ಟ್ ಟೈಮ್ ಚೇಂಜಸ್ ತಂದಿರೋಂಥದ್ದಲ್ಲ ಶ್ರುತಿ ಅವರೇ. ಇದು ಸ್ಟಾರ್ಟ್ ಆಗಿರೋಂಥದ್ದು 1980ರಲ್ಲಿ ಫಸ್ಟ್ ಹೆಸರು ಇದಕ್ಕೆ ಯೋಜನೆಗೆ ಬರುವಂತದ್ದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ. ನೆಕ್ಸ್ಟ್ 83ಗೆ ಗ್ರಾಮೀಣ ಭೂರಹಿತ ಉದ್ಯೋಗ ಕಾರ್ಯಕ್ರಮ ಅಂತ ಬರುತ್ತೆ. ನೆಕ್ಸ್ಟ್ 89 ಅಲ್ಲಿ ಜವಾಹರ್ ರೋಜ್ಗಾರ್ ಯೋಜನಾ ಅಂತ ಬರುತ್ತೆ. 93 ನಲ್ಲಿ ಉದ್ಯೋಗ ಭರವಸೆ ಯೋಜನಾ ಅಂತ ಬರುತ್ತೆ. 99 ನಲ್ಲಿ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನಾ ಅಂತ ಚೇಂಜಸ್ ತರ್ತಾರೆ. 2004 ನಲ್ಲಿ ಸಂಪೂರ್ಣ ಗ್ರಾಮೀಣ ಯೋಜನಾ ಅಂತ ತರ್ತಾರೆ. 6 ಅಲ್ಲಿ ಉದ್ಯೋಗ ಖಾತ್ರಿ ಯೋಜನಾ ನರೇಗಾ ಅಂತ ಬರುತ್ತೆ. 2007 ಅಲ್ಲಿ UPA ಸರ್ಕಾರ ಇದ್ದಾಗ ಒಂದು 4 ರಾಜ್ಯಗಳ ಚುನಾವಣಾ ಗಿಮಿಕ್ಗೋಸ್ಕರ ಮಧ್ಯದಲ್ಲಿ ಅಮೆಂಡ್ಮೆಂಟ್ ತಂದು ಮಹಾತ್ಮ ಗಾಂಧಿನ ಸೇರಿಸುವಂತದ್ದಿಲ್ಲಿ ಆಯ್ತಾ. ನೆಕ್ಸ್ಟ್ ಇಷ್ಟು ಅಮೆಂಡ್ಮೆಂಟ್ಸ್ ನ ಇವ್ರು ಮಾಡ್ಕೊಂಡ್ ಬಂದು ಯಾವುದೇ ಬಡವರಿಗೂ ಈ ಹಣ ಸರಿಯಾಗಿ ತಲುಪದೇ ಇರೋ ಅಂತಹ ಮಧ್ಯದಲ್ಲಿ ದಲ್ಲಾಳಿಗಳು ಸೇರ್ಕೊಳ್ಳೋ ಅಂತಹದೆಲ್ಲ ಮಾಡಿಟ್ಟಿದ್ದಾರೆ ಆಯ್ತಾ. ಆದ್ರೆ ಇವತ್ತು ನಾವು ತಂದಿರೋಂತ ಅಮೆಂಡ್ಮೆಂಟ್ಸ್ ಏನಿದೆ ಕಾಲ ಕಾಲಕ್ಕೂ ಚೇಂಜಸ್ ಆದಂಗೆ ಇವತ್ತು ಯಾರ್ಯಾರಿಗೆ ಹೋಗ್ಬೇಕು, ಇವ್ರು ನಮಗೆ ದೇಶವನ್ನ ಕೊಟ್ಟಾಗ ದೇಶದಲ್ಲಿ 25.47% ಪಾವರ್ಟಿ ಇತ್ತು. ಇವತ್ತು ಇಟ್ ಹ್ಯಾಸ್ ಕಮ್ ಟು ಜಸ್ಟ್ 4%. ಆಯ್ತಾ, ಅಭಿವೃದ್ಧಿ ಆಗ್ತಿಲ್ವಾ? ಅಭಿವೃದ್ಧಿ ಆಗಿ ಇದು ವರ್ಲ್ಡ್ ಸ್ಟಾಟಿಸ್ಟಿಕ್ಸ್, ಇದು ನಮ್ಮ ರಾಜ್ಯದ್ದಾಗ್ಲಿ ಕೇಂದ್ರದ್ದಾಗ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಾಹಿತಿ ಇದು ಸ್ಟಾಟಿಸ್ಟಿಕ್ಸ್ ಕೊಟ್ಟಿರೋಂಥದ್ದು ಆಯ್ತಾ. ಅಭಿವೃದ್ಧಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಅಭಿವೃದ್ಧಿ ಬೇಡ, ಜನರಿಗೆ ಒಂದು ಒಳ್ಳೆಯ ಪರಿವಾರ ಆಗ್ಲಿ ಒಂದು ಒಳ್ಳೆಯ ಕಲ್ಯಾಣ ಆಗ್ಲಿ ಬೇಡ, ಅವರಿಗೆ ಹಣ ಹೋಗ್ಬಾರ್ದು. ಪ್ರಿಯಾಂಕಾ ಖರ್ಗೆ ಭ್ರಷ್ಟ ಮಂತ್ರಿ ಕಾಂಗ್ರೆಸ್ ನಲ್ಲಿ ಯಾರೂ ಇಲ್ಲ. ಅವರ ಜಿಲ್ಲೆಗಾಗ್ಲಿ ಅವರ ಖಾತೆಗಾಗ್ಲಿ ಯಾವುದೇ ಇದುವರೆಗೂ 0.01% ಅವರ ಕೊಡುಗೆ ಏನಿದೆ. ಬರೀ ಬೇಡದೇ ಇರೋ ವಿಷಯಗಳನ್ನ ತಗೊಂಡ್ಬರೋದು, ಬರೀ ಸೋಷಿಯಲ್ ಮೀಡಿಯಾ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು ಆಯ್ತಾ. ಟ್ವಿಟರ್ ಮಿನಿಸ್ಟರ್, ಇನ್ಸ್ಟಾಗ್ರಾಮ್ ಮಿನಿಸ್ಟರ್ ಅಷ್ಟೇ ಅವರಾಗ್ಲಿ, ಬೇರೆ ಇನ್ಯಾವ ಕೆಲಸನೂ ಆ ಮನುಷ್ಯನಿಂದ ಆಗಲ್ಲ. ಅವ್ರ ಅಪ್ಪನ ಹಣೆ ಪಟ್ಟಿ ಇಟ್ಕೊಂಡು ಅದೊಂದು ಸರ್ನೇಮ್ ಇಟ್ಕೊಂಡು ಫಸ್ಟ್ ಟೈಮ್ MLA ಆಗಿ ಮಂತ್ರಿಯಾಗಿ ಇವತ್ತು ಏನು ದಿವಾಳಿ ಮಾಡ್ತಾ ಇದ್ದಾರೆ ರಾಜ್ಯನ, ಅವರ ಜಿಲ್ಲೆನ, ಅವರ ಕಾನ್ಸ್ಟಿಟ್ಯೂಯೆನ್ಸಿನ. ಹೋಗಿ ಫಸ್ಟ್ ಅಲ್ಲಿ ಕೂತ್ಕೊಳ್ರಿ. ರಾಜ್ಯ ಆಳೋದಲ್ಲ, ನಿಮಗ್ ಫಸ್ಟ್ ನಿಮಗ್ ಕ್ಷೇತ್ರ ನೋಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ನಿಮಗೆ ಆಯ್ತಾ. ಬೇರೆಯವ್ರ ಬಗ್ಗೆ ಮಾತಾಡಕ್ ಬರ್ತೀರಾ, ಅಭಿವೃದ್ಧಿ ಬಗ್ಗೆ ಮಾತಾಡಕ್ ಬರ್ತೀರಾ. ಇವತ್ ಕಲಬುರಗಿ ರಾಜ್ಯದಲ್ಲಿ ಎಷ್ಟನೇ ಜಿಲ್ಲೆ ರೀ ಅಭಿವೃದ್ಧಿನಲ್ಲಿ? ಶೂನ್ಯ ಶೂನ್ಯ ಶೂನ್ಯ. ಶಿಕ್ಷಣದಲ್ಲಿ ಶೂನ್ಯ, ಅಭಿವೃದ್ಧಿನಲ್ಲಿ ಶೂನ್ಯ, ಮಹಿಳೆಯರ ಸುರಕ್ಷತೆಯಲ್ಲಿ ಶೂನ್ಯ, ಲಾ ಅಂಡ್ ಆರ್ಡರ್ ಅಲ್ಲಿ ಶೂನ್ಯ, ಎಲ್ಲದರಲ್ಲೂ ಶೂನ್ಯ ಕಲಬುರಗಿ ಜಿಲ್ಲೆ. ಯಾರು ಅದಕ್ಕೆ ಉಸ್ತುವಾರಿ ಸಚಿವ? ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್. ಕುತ್ಕೊಂಡು ಮಾತಾಡೋದಲ್ಲ. ಓಕೆ ಫೈನ್. ನೋಡಿ, ನಾನು ದಯವಿಟ್ಟು ನೀವೇನೋ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯವನ್ನು ತಿಳ್ಸಕ್ ಬಂದಿದ್ದೀನಿ. ನಾನು ಮಧ್ಯದಲ್ಲಿ ಮಾತಾಡೋದು ನಾನು ದಯವಿಟ್ಟು ಎದ್ದೋಗ್ತೇನೆ. ಆ ತರ ನೀವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಎದ್ದೋಗ್ತೇನೆ. ಯಾಕೆಂದ್ರೆ ನಮ್ಮ ಅಭಿಪ್ರಾಯನ ಮಂಡನೆ ಮಾಡಕ್ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನು ಎದ್ದೋಗ್ತೇನೆ. ವಾರ್ ಮಾಡೇ ಮುಂದೆ ಶುರು ಮಾಡ್ತೇನೆ. ಅಲ್ಲ, ಒಂದ್ ನಿಮಿಷ ಮಾತಾಡಿರೋದು ಸತ್ಯ. ನೋಡಿ ಶ್ರುತಿ, ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಕಂಡ್ರೆ ಚೋಳ್ ಕಳ್ಸಿದಂಗ ಆಡ್ತಾರೆ ಬಿಜೆಪಿ ಅವರು, RSS. ಯಾಕೆ ಅಂತಂದ್ರೆ ನೋಡಿ, ಬಿಜೆಪಿ ಅವರು ಮತ್ತೆ RSS ಅವರು ಪ್ರಿಯಾಂಕರ್ಗೆ ಹೆಸರು ಕೇಳಿದ್ರೆ ಸಾಕು ಮಧ್ಯರಾತ್ರಿಯಲ್ಲೂ ಬೆಚ್ಚ ಬೀಳ್ತಾರೆ. ಯಾಕೆ ಅಂತಂದ್ರೆ ಬಿಜೆಪಿಯವರ ಫೇಕ್ ಯೂನಿವರ್ಸಿಟಿ ಪ್ರಿಯಾಂಕಾ ಖರ್ಗೆ ಸರ್, ರಘು ಸರ್ ಕೂತ್ಕೊಳ್ಳಿ. ರಘು ಸರ್, ಅಯ್ಯೋ ಕೂತ್ಕೊಳ್ಳಿ. ರಘು ಸರ್ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ಒಂದ್ ಸೆಕೆಂಡ್ ಇರಿ, ನೀವು ಮಾತಾಡುವಾಗ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ರಘು ಸರ್, ನೀವು ನಾನು ಒಂದು ಕ್ಲಿಯರ್ ಮಾಡ್ತೀನಿ ಸರ್. ನೀವು ಅಶ್ವಿನಿ ಮ್ಯಾಮ್, ನೀವು ಮಾತಾಡುವಾಗ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ. ಒಂದ್ ಸೆಕೆಂಡ್ ಇರಿ, 2 ವರ್ಷ ಕೇಳಿಸ್ಕೊಳ್ತಾ ಇದ್ದೀನಿ. ಯೋಜನೆ ಬಗ್ಗೆ ಮಾತಾಡಿ. ಯೋಜನೆ ಬಗ್ಗೆ ಅಲ್ಲ, ಯೋಜನೆ ಅಲ್ಲ, ಒಂದ್ ನಿಮಿಷ ನಮ್ಮ ಮಂತ್ರಿಗಳ ಬಗ್ಗೆ ಮಾತಾಡಿದಾಗ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ನನ್ನ ಜವಾಬ್ದಾರಿ. ಅದನ್ನ ನೀವು ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಆತರ ಸ್ಟಾಪ್ ಮಾಡಬೇಡಿ. ನನ್ನೊಂದು ವರ್ಷನ್ ಇದೆ. ಚಾನಲ್ ಬಗ್ಗೆ ಮಾತಾಡಬೇಡಿ, ಡಿಬೇಟ್ ಬಗ್ಗೆ ಮಾತಾಡಬೇಡಿ. ಅವಕಾಶ ಕೇಳಿ, ಅದನ್ನ ಬಿಟ್ಟು ಚಾನಲ್ ಬಗ್ಗೆ ಮಾತಾಡಬೇಡಿ. ಹೇಳಿ ಕಂಟ್ರೋಲ್ ಮಾಡಿ ನೀವು. ಓಕೆ, ಅಶ್ವಿನಿ ಮ್ಯಾಮ್ ದಯವಿಟ್ಟು 2 minutes ಟೈಮ್ ಕೊಡಿ ಮ್ಯಾಮ್. ಮಾತಾಡಿ, ನಾನು ಸುಮ್ಮನೆ ಇದ್ದೀನಿ. ವಾಪಸ್ ನಿಮ್ಮ ವರ್ಷನ್ ತಗೊಳ್ತೀನಿ ನಾನು. ಓಕೆ, ಪ್ರಿಯಾಂಕಾ ಖರ್ಗೆ ಅವರು ಕಂಡ್ರೆ, ಯಾಕೆಂದ್ರೆ ಬಿಜೆಪಿ ಮತ್ತೆ RSS ಅವರಿಗೆ ಚೇಲ್ ಕಚ್ಚಿದಂಗ ಆಗ್ತದೆ. ಮಧ್ಯರಾತ್ರಿಲೂ ಬೆಚ್ಚ ಬೀಳ್ತಾರೆ. ಯಾಕೆ ಅಂತಂದ್ರೆ ಬಿಜೆಪಿಯ ವೈಫಲ್ಯಗಳನ್ನ ಎತ್ತಿಡಿದಿದೆ ಅವರು. ಬಿಜೆಪಿಯ ವೈಫಲ್ಯಗಳನ್ನ, ಬಿಜೆಪಿಯ ಫೇಕ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂತ ಸುಳ್ಳುಗಳನ್ನ ಹೊರಗಡೆ ಎತ್ತಿದ್ರು ಅಂತ ಹೇಳಿ RSS ಇಲ್ಲಿವರೆಗೂ RSS ಇಲ್ಲಿವರೆಗೂ ರಿಜಿಸ್ಟರ್ ಆಗಿಲ್ಲ. RSS ಗೆ ಒಂದು
ವಿಚಾರ ಯಾಕೆ ಮಾತಾಡಿ ಅಂದ್ರೆ ಸರ್ ಇವತ್ತು. ಅದೆಲ್ಲ ಇವತ್ತು ಈ ವಿಚಾರ ಮಾತಾಡಿ. ರನ್ ಮಾಡ್ತಾ ಇರ್ತಕ್ಕಂಥದ್ದು ಜೀರಾಮ್ ಜಿ ಬಗ್ಗೆ ಮಾತಾಡಕ್ಕೆ points ಇಲ್ಲ. ಬ್ಲಾಕ್ ಮನಿಯನ್ನ ರನ್ ಮಾಡ್ತಾ ಇರ್ತಕ್ಕಂಥದ್ದು RSS. ಬ್ಲಾಕ್ ಮನಿಯನ್ನ ರನ್ ನಾನು RSS topic ಅಲ್ಲ ರಘು ಸರ್. RSS topic ಅಲ್ಲ. ವಾಪಸ್ ಮಾಡಿ. ಯೋಚನೆಗೆ ಮಾತಾಡಿ. RSS ನ ಎಕ್ಸ್ಪೋಸ್ ಮಾಡಿ, RSS ನ ಏನು ಬ್ಲಾಕ್ ಮನಿ ಇದೆ RSS ಬಗ್ಗೆ ಬಿಜೆಪಿ ಮಾತಾಡಿದ್ರೆ RSS ಮಾತಾಡೋದು ಬಿಡಲ್ಲ ರಘು ಸರ್. ಮಾಡಿದ್ದಾರೆ. RSS ಅದನ್ನ ಬಗ್ಗೆ. ಎಕ್ಸ್ಪೋಸ್ ಮಾಡಿರೋದಕ್ಕೋಸ್ಕರ ಯೋಚನೆ. ಪ್ರಿಯಾಂಕಾ ಯೋಚನೆ ಖರ್ಗೆ ಅವ್ರು ಬಗ್ಗೆ ಕಂಡ್ರೆ ಮಾತಾಡಿ. ಚೇರ್ ಕಷ್ಟಂಗ್ ಆಗ್ತಾರೆ. ಯೋಚನೆ ಬಗ್ಗೆ ಅದನ್ನ ಮಾತಾಡಿ. ಯಾಕೆ ಹೇಳಿ, ಒಂದು ಸಂಸ್ಥೆ ಇಲ್ಲಿವರೆಗೆ ರಿಜಿಸ್ಟರ್ ಹಂಗಂದ್ರೆ ಆಗಿಲ್ಲ. RSS ಕಂಡ್ರೆ ಕೇಳಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಚೇರ್ ಕಡ್ದಂಗ ಅಲ್ಲ, ಆಗುತ್ತಾ? RSS ನ expose ಯಾವ ವಿಚಾರ ಮಾಡಿದ್ದು ಐತ್ರಿ? ನಾವು. ಯಾವ ವಿಚಾರ RSS ನ ಬಿಟ್ಟು expose ಬೇರೆ ಮಾಡಿದ್ದು ಬರಲ್ಲ. ನಾವು. ಯಾಕೆ ಒಂದ್ ನಿಮಿಷ, RSS ದುಡ್ಡೆಲ್ಲ ಬರ್ತಿದೆ. ಪ್ರಿಯಾಂಕಾ ಖರ್ಗೆ RSS ಸರ್, ದುಡ್ಡೆಲ್ಲ ಬರ್ತಿದೆ. RSS RSS ಯಾಕೆ ಇನ್ನೂ ರಿಜಿಸ್ಟರ್ ಆಗಿಲ್ಲ?